ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸಹಸ್ರದ್ವಾರಕಂ ರಕ್ತನೇತ್ರೀ ಚ ವಿದ್ಮಹೇ ಹಿರಣ್ಯರೂಪೀ ಚ ಧೀಮಹಿ ತನ್ನೋ ಮಹಾಕಾಳಿ ಪ್ರಚೋದಯಾತ್. ಮಹಾಕಾಳಿಕಾ ವೈಭವೋದಕಿನ ಪ್ರಸಾದ ಪೂರ್ಣಶೈಲಧ್ವಗಂಧಸ್ಯ. ನಮಸ್ಕಾರ ಎಲ್ಲರಿಗೂ, ಸರ್ವ ವೀಕ್ಷಕರಿಗೂ. ಇವತ್ತಿನ ದಿವಸ ವಿಶೇಷವಾಗಿ ಹೊಸ ವರ್ಷದ ವಿಚಾರನ ತಿಳಿಸೋಣ. 2025 ವಿಭಾಗದ ಪ್ರಕಾರವಾಗಿ ಇಂಗ್ಲಿಷ್ ನಾಮ ಸಂವತ್ಸರದ ಪ್ರಕಾರದಲ್ಲಿ ಜನವರಿಯಲ್ಲಿ ಹೊಸ ವರ್ಷ ಪ್ರಾರಂಭ ಆಗೋಗಿದೆ. ಅಂದರೆ ನಮ್ಮ ಪಂಚಾಂಗದ ಹಿಂದೂ ಧರ್ಮದ ಪ್ರಕಾರವಾಗಿ ನಮಗೆ ಅದೇ ಮಾರ್ಚ್ 29 ಮುಕ್ತಾಯ ಮುಗಿಸ್ಕೊಂಡು 30ನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ. ವಿಶೇಷವಾಗಿ ಅವತ್ತಿನ ದಿವಸ ವಿಶೇಷವಾಗಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಶನಿಯ ಬದಲಾವಣೆ ಮೀನರಾಶಿಗೆ ಕೂಡ ಬಹಳ ವಿಶೇಷವಾಗಿದೆ. ಈ ಸಂವತ್ಸರದ ಪ್ರಾರಂಭದಲ್ಲೇ ಶನಿಯ ಬದಲಾವಣೆಯನ್ನು ನಾವು ಕಾಣ್ತೀವಿ. ಈ ವರ್ಷದ ಹೆಸರು ವಿಶ್ವವಸುನಾಮ ಸಂವತ್ಸರ. ಬಹಳ ವಿಶೇಷವಾದಂಥದ್ದು, ಇದನ್ನು ನಾವು ಗಮನಿಸಬೇಕು. ವಿಶ್ವವಸುನಾಮ ಸಂವತ್ಸರ ಅಂತ ಹೇಳಿದ್ರೆ ವಿಶ್ವವೆಲ್ಲವೂ ಮಿತ್ರವರ್ಗಕ್ಕೆ ಬರುವ ಒಂದು ಸಂವತ್ಸರ ಅಂತ ನಾವು ಅದನ್ನು ಗೋಚರಿಸ್ಬೋದು. ಬೇರೆ ಬೇರೆ ಅರ್ಥಗಳನ್ನು ಹೇಳ್ಬೋದೇನೋ, ಆದರೆ ಇದರಲ್ಲಿ ಒಂದು ಗೋಚರ ಆಗತ್ತೆ. ಗತಶಾಲಿ 1947 ವಿಭಾಗದ್ದು ಗತಶಾಲಿ ಬರುತ್ತೆ. ಗತಕಾಲ್ಯ 5126 ವಿಭಾಗ ಬರುತ್ತೆ. ಈ ವರ್ಷದ ರಾಜ ಯಾರಪ್ಪ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ನೋಡ್ಬೋದು. ಇವತ್ತು ಸೂರ್ಯನಾರಾಯಣ ಸ್ವಾಮಿ ಈ ವರ್ಷದ ರಾಜ ಆಗ್ತಾರೆ. ಮಂತ್ರಿ ಚಂದ್ರನಾಗ್ತಾನೆ. ಸೇನಾಧಿಪತಿ ಕೂಡ ಸೂರ್ಯನೇ ಆಗಿರ್ತಾರೆ. ಸಸ್ಯಾಧಿಪತಿ ಗುರು, ಬಹಳ ಒಳ್ಳೆಯದು. ಸಸ್ಯಾಧಿಪತಿ ಗುರು ಆಗ್ತಕ್ಕಂಥದ್ರಿಂದ ಸೂರ್ಯನಿಗೆ ಬಹಳ ಆತ್ಮೀಯತೆ ಇರ್ತಕ್ಕಂಥವ್ರು. ಅದರಿಂದ ಚೆನ್ನಾಗಿ ಬೆಳೆ ವಿನಿಮಯಗಳನ್ನು ನಾವಲ್ಲಿ ಸ್ವಲ್ಪ ಕಾಣ್ಬೋದು. ಧಾನ್ಯಾಧಿಪತಿ ಕುಜಂ, ಇವರು ಕೂಡ ಸೂರ್ಯನಿಗೆ ಬಹಳ ಆತ್ಮೀಯತೆ ಇರ್ತಕ್ಕಂಥವ್ರು. ಆದ ಕಾರಣದಿಂದ ಸ್ವಲ್ಪ ಧಾನ್ಯಾಧಿಪತಿ ಕೂಡ ಬಹಳ ಇದರಲ್ಲಿದೆ. ಅರ್ಘ್ಯಾಧಿಪತಿ ಅವರು ಕೂಡ ಸೂರ್ಯನೇ ಆಗಿರ್ತಕ್ಕಂಥದ್ದು. ಮೇಘಾಧಿಪತಿ ಕೂಡ ಸೂರ್ಯ ಇರ್ತಕ್ಕಂಥದ್ದು. ಆದ ಕಾರಣದಿಂದ ಈ ವರ್ಷ ಮಳೆಯ ವ್ಯತ್ಯಾಸಗಳನ್ನು ನಾವು ಬಹಳ ಚೆನ್ನಾಗಿ ಕಾಣ್ತೀವಿ. ಏನು ಅಷ್ಟು ಅಶುಭ ಫಲಗಳನ್ನು ನಾವು ಹೊಂದೋದಿಲ್ಲ. ಈ ವರ್ಷ ಚೆನ್ನಾಗಿರುತ್ತೆ ಮಳೆ ಅಂತ ಹೇಳ್ಬೋದು. ರಾಸಾಧಿಪತಿ ಶನಿ ಬರ್ತಾರೆ. ನೋಡಿ, ಎಲ್ಲವೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ವಿ, ಅಲ್ಲೊಂದು ಸ್ವಲ್ಪ ಇಲ್ಲಿ ಒಂದು ಮಿಸ್ಟೇಕ್ ಆಗತ್ತೆ. ಎಲ್ಲವೂ ಕೈಗೆ ಬರುತ್ತೆ, ತಿನ್ನೋದಕ್ಕೆ ಅರ್ಹತೆ ಇಲ್ಲದಂತೆ ಆಗುತ್ತೆ. ಎಲ್ಲ ಥರದ ಭಗವಂತನ ಕೃಪಾ ಕಟಾಕ್ಷದಿಂದ ಎಲ್ಲರಿಗೂ ಏನೋ ಒಂದು ಉತ್ಸಾಹ, ಎನರ್ಜಿ, ಏನೋ ಗೆದ್ದಿದ್ದೀವಿ ಅನ್ನೋ ಹುಮ್ಮಸ್ಸೆಲ್ಲ ಬಂದ್ಬಿಡತ್ತೆ. ಆದರೆ ಲಾಸ್ಟಲ್ಲಿ ಅದು ಕೈಗೆ ಬಂದಿದ್ದು ಬಾಯಿಗೆ ಬರದಂಗೆ ಆಗುತ್ತೆ ಅನ್ನೋದಕ್ಕೋಸ್ಕರ ರಾಸಾಧಿಪತಿ ಶನಿ ಅಲ್ಲಿ ನೋಡಿದ್ದಾರೆ. ಅಲ್ಲಿ ಪರಮಾತ್ಮ ಇದ್ದಾರೆ. ಸೂರ್ಯನ ಪರಮಾತ್ಮಿಕ ದ್ವಾರಕದಲ್ಲಿ ಒಂದು ಸ್ವಲ್ಪ ಶತ್ರುತ್ವದಲ್ಲಿ ಬರ್ತಕ್ಕಂಥ ಶನಿ ಆಗಿರೋದ್ರಿಂದ ಸ್ವಲ್ಪ ಅಲ್ಲಿ ಶುಭನು ಕಂಡು ಕಾಣಬರುತ್ತೆ. ನೀರಸಾಧಿಪತಿ ಬುಧ ಆಗ್ತಾರೆ. ಬಹಳಷ್ಟು ಸೂರ್ಯನಾರಾಯಣ ಸ್ವಾಮಿಗೆ ಆತ್ಮೀಯತೆಯಿಂದ ಪ್ರತಿ ಸೂರ್ಯನಿಂದಲೇ ಪ್ರದಕ್ಷಿಣೆ ಮಾಡ್ತಕ್ಕಂಥವ್ರು ಬುಧ. ಆದ ಕಾರಣದಿಂದ ಅದರಿಂದ ಕೂಡ ನಮಗೆ ಶುಭ ಫಲ ಚೆನ್ನಾಗಿದೆ. ಮತ್ತು ಪಶುನಾಯಕನಂ ಯತಂ ದೇವಸ್ಯಂ ಭಗವಾನ್ ಪುರುಷೇನ ಯಮದೇವತಾ. ಪಶುನಾಯಕನಾಗಿರ್ತಕ್ಕಂಥವ್ರು ಯಮದೇವರು. ಬಹಳಷ್ಟು ಅದು ಕೂಡ ಪರವಾಗಿಲ್ಲ, ಚೆನ್ನಾಗಿದೆ. ಈ ವರ್ಷದಲ್ಲಿ ಗ್ರಹಗತಿಗಳ ವ್ಯತ್ಯಾಸಗಳನ್ನು ನಾವು ನೋಡಕ್ ಹೋದ್ರೂ ಮತ್ತು ಈ ವರ್ಷದ ಒಂದು ನಾಯಕತ್ವಗಳನ್ನು ಆಗಿರ್ತಕ್ಕಂಥ ಗ್ರಹಗಳಲ್ಲಿ ವ್ಯತ್ಯಾಸ ನೋಡಕ್ ಹೋದ್ರೂ ಸ್ನೇಹಿತ ವರ್ಗ ಇರ್ತಕ್ಕಂಥ ಗ್ರಹಗಳೇ ಹೆಚ್ಚಾಗಿದ್ದಾರೆ. ಯಾವುದೇ ಕಾರಣದಲ್ಲೂ ಅಲ್ಲಿ ಏನು ಶತ್ರುತ್ವ ಅಥವಾ ವೈಮನಸ್ಸು ಸಮಭಾಗ ಅಂತಕ್ಕಂಥದ್ದಿಲ್ಲ. ಈ ವರ್ಷ ಸೂರ್ಯನಾರಾಯಣ ಸ್ವಾಮಿನೇ ಆದಿಪುರುಷನಾಗಿ ಮೂಲ ಸ್ಥಾನದಲ್ಲಿ ರಾಜನಾಗಿ ಕೂತ್ಕೊಳ್ಳೋದ್ರಿಂದ ಸ್ವಲ್ಪ ಬದಲಾವಣೆಗಳು ಹೆಚ್ಚಾಗಿ ಮತ್ತು ಒಂದು ವಿಶ್ವಾಸದ ಒಂದು ಮಿತ್ರತ್ವ ಅಥವಾ ಯಾರು ನಮಗೆ ಬಹಳಷ್ಟು ಅಗೌರವವನ್ನು ಕೊಡ್ತಾ ಇರ್ತಕ್ಕಂಥದ್ದು ಎಲ್ಲ ನಮ್ಮ ಪ್ರಪಂಚದಲ್ಲಿ ಬಹಳ ನಡೀತಿತ್ತು. ಅದೆಲ್ಲ ಸ್ವಲ್ಪ ಬದಲಾವಣೆಗಳನ್ನು ನಾವು ಕಾಣ್ಬೋದು. ಒಂದು ಹಾಗೆ ಇದರ ಫಲಾಫಲಗಳನ್ನು ನೋಡೋಣ. ಈ ವರ್ಷದ ರಾಶಿಗಳ ಈ ಪಂಚಾಂಗದಲ್ಲಿ ಬರ್ತಕ್ಕಂಥ ಒಂದು ವಿಚಾರ ಅಷ್ಟೇ ಇದು. ದಯವಿಟ್ಟು ಇದರಿಂದನೇ ಇದೇ ರೀತಿ ಫಲ ಬರುತ್ತೆ ನನಗೆ ಅಂತ ಅನ್ಕೋಬಾರ್ದು. ಅವರವರ ಗೋಚಾರ ಭುಕ್ತಿಗಳ ಪ್ರಕಾರದಲ್ಲಿ, ಅವರವರ ದಶಾಭುಕ್ತಿಗಳ ಪ್ರಕಾರದಲ್ಲಿ ಈ ಫಲಗಳು ಹೊಂದುತ್ತೆ. ಮೇಷ ಋಷಿಕ ರಾಶಿ ವಿನಿಮಯದವರಿಗೆ ಆದಾಯ ₹2, ವಯ ₹14 ಆಗಿರುತ್ತೆ. ಆರೋಗ್ಯ ಭಾಗ್ಯ ಚೆನ್ನಾಗಿರುತ್ತೆ.
ರಾಜಪೂಜೆಗಳು ಅಂದ್ರೆ ಗೌರವ ಸ್ಥಾನ ಮರ್ಯಾದೆಗಳೆಲ್ಲ 6 ಭಾಗ ಬರುತ್ತೆ. ರಾಜಕೋಪಗಳು ಅಂದ್ರೆ ತೊಂದರೆಗಳಾಗ್ತಕ್ಕಂಥದ್ದು, ಬಂಧನಗಳು ಬರ್ತಕ್ಕಂಥದ್ದು, ಯಾರನ್ನ ಹಿಂಸೆ ಕೊಡ್ತಕ್ಕಂಥದ್ದು ಅನ್ನೋದಕ್ಕೆ ರಾಜಕೋಪ ಅಂತ ಕರೀತಾರೆ. ಅದು 5 ಭಾಗ ಅಂತ ಹೇಳ್ತಾರೆ. ವೃಷಭ ರಾಶಿ ಮತ್ತು ತುಲಾ ರಾಶಿ ವಿನಿಮಯದವರೆಗೆ ಆದಾಯ 11 ರೂಪಾಯಿ, ಖರ್ಚು 5 ರೂಪಾಯಿ ವಿಭಾಗ ಅಂತ ಇರುತ್ತೆ. ಆರೋಗ್ಯ ಭಾಗ್ಯ 0, ಅನಾರೋಗ್ಯ ಭಾಗ್ಯ 4 ಭಾಗ, ಅನಾರೋಗ್ಯ ಹೆಚ್ಚಾಗಿ ಕಾಡುತ್ತೆ ಅನ್ನೋ ಒಂದು ಸಂದೇಶ ಇದೆ. ರಾಜಪೂಜೆಗಳು 4 ಭಾಗ, ರಾಜಕೋಪಗಳು 4 ಭಾಗ ಇದೆ. ಮಿಥುನ ಮತ್ತು ಕನ್ಯಾ ರಾಶಿ ವಿಭಾಗದವರೆಗೆ 14 ರೂಪಾಯಿ ಆದಾಯ, 2 ರೂಪಾಯಿ ಖರ್ಚು. ಇದನ್ನ ಸರಿಯಾಗಿ ಗಮನಿಸಿ ನೋಡ್ಬೇಕು ನಾವು. ಇಲ್ಲಿ ಇದೆ, ಪಂಚಾಂಗದಲ್ಲೇನೋ ಇದೆ. ಆದರೆ ಗುರು ಮಿಥುನ ರಾಶಿ ವಿನಿಮಯದಲ್ಲೂ ಮತ್ತು ಕರ್ಕಾಟಕ ರಾಶಿ ವಿನಿಮಯದಲ್ಲೂ ಪ್ರಯಾಣ ಮಾಡಬೇಕಾದ್ರೆ ಗುರುವಿಗೆ ಪರಮ ಶತ್ರು ಕ್ಷೇತ್ರಗಳಾಗಿರುತ್ತೆ. ಅದರಿಂದ ಈ ಫಲಾಫಲಗಳು ಬರುವುದು ಸ್ವಲ್ಪ ಅವರವ್ರ ಗೋಚಾರ ಭುಕ್ತಿಗಳನ್ನು ಗಮನಿಸ್ಕೋಬೇಕು. ಆರೋಗ್ಯ ಭಾಗ್ಯ 2, ಅನಾರೋಗ್ಯ ಭಾಗ್ಯ 5 ವಿಭಾಗವನ್ನು ನಾವು ಕೇಳ್ತೀವಿ. ಈ ವರ್ಷ ರಾಜಪೂಜೆಗಳು 1 ಭಾಗ, ರಾಜಕೋಪಗಳು 2 ಭಾಗ ಇರುತ್ತೆ. ಕಟಕ ರಾಶಿ ವಿಭಾಗದವರಿಗೆ 14 ರೂಪಾಯಿ ಆದಾಯ, 8 ರೂಪಾಯಿ ಖರ್ಚಿರುತ್ತೆ. ಮತ್ತು ಆರೋಗ್ಯ ಭಾಗ್ಯ 6, ಅನಾರೋಗ್ಯದ ಭಾಗ್ಯ 5 ಭಾಗ ಇರುತ್ತೆ. ರಾಜಕೋಪ 6 ಭಾಗ, ರಾಜಪೂಜೆಗಳು 3 ಭಾಗವನ್ನು ಕಾಣಿಸ್ಕೊಳ್ತೀವಿ. ಸಿಂಹರಾಶಿ ಇರ್ತಕ್ಕಂಥವ್ರಿಗೆ 11 ರೂಪಾಯಿ ಆದಾಯ, 11 ರೂಪಾಯಿ ಖರ್ಚು, ಸರಿಸಮ ಭಾಗ ಇರುತ್ತೆ. ಹೌದು, ಇದು ಶನಿಯ ಪ್ರಭಾವದಿಂದ ಆಗುತ್ತೆ. ಅನಾರೋಗ್ಯ ಭಾಗ್ಯ 4, ಆರೋಗ್ಯ ಭಾಗ್ಯ ಕೂಡ 4, ರಾಜಕೋಪಗಳು 2, ರಾಜಪೂಜೆಗಳು 6 ಭಾಗವನ್ನು ಕಾಣ್ತೀವಿ. ಧನುರ್ ರಾಶಿ ಮತ್ತು ಮೀನರಾಶಿ ವಿಭಾಗದವರಿಗೆ ಸರಿಸಮ ಭಾಗದ ಫಲಗಳನ್ನು ಹೊಂದುತ್ತಾರೆ. ಆದಾಯ 5, ವೆಚ್ಚ ಕೂಡ 5 ಇರುತ್ತೆ. ಅನಾರೋಗ್ಯದ ಭಾಗ್ಯ 1, ಆರೋಗ್ಯ ಭಾಗ್ಯದು 1 ಇರುತ್ತೆ. ರಾಜಪೂಜೆಗಳು 4 ಭಾಗ, ರಾಜಕೋಪಗಳು 2 ಭಾಗ ಕಾಣಿಸ್ಕೊಳ್ತದೆ. ಮಕರ ಕುಂಭರಾಶಿ ವಿಭಾಗದವರೆಗೆ 8 ರೂಪಾಯಿ ಆದಾಯ, 14 ರೂಪಾಯಿ ಖರ್ಚು ವಿಭಾಗ ಕಂಡುಬರುತ್ತೆ. ಆರೋಗ್ಯ ಭಾಗ್ಯ 2, ಅನಾರೋಗ್ಯ ಭಾಗ್ಯ 3 ಅನ್ನು ನಾವು ಕಾಣ್ತೀವಿ. ರಾಜಪೂಜೆಗಳು 6 ಭಾಗ, ರಾಜಕೋಪಗಳು 6 ಭಾಗವನ್ನು ನಾವು ಕಾಣ್ತೀವಿ. ಈ ಫಲಾಫಲಗಳೆಲ್ಲವೂ ಕೂಡ ನಿಮ್ಮ ನಿಮ್ಮ ದಶಾಭುಕ್ತಿಗಳನ್ನು ಒಂದು ಬಾರಿ ನೀವು ನೋಡಿದ ಮೇಲೆ ಈ ಫಲ ನಿಮಗೆ ಸಿಗೋದು. ಸುಮ್ಮನೆ ನಾವು ಆದಾಯ ಹೆಚ್ಚಾಗಿದೆ, ವೆಚ್ಚ ಕಡಿಮೆ ಆಗಿದೆ ಅಂದುಕೊಂಡು ತಕ್ಷಣ ಎಲ್ಲ ರಾಶಿಗಳವರೆಗೂ ಅದೇ ಥರದ ಫಲಗಳನ್ನು ಪಂಚಾಂಗದಲ್ಲಿ ಬಂದಿದ್ದ ಪ್ರಕಾರದಲ್ಲೇ ಬರೋದಿಲ್ಲ. ನಿಮ್ಮ ನಿಮ್ಮ ಜಾತಕದ ಫಲಗಳಲ್ಲಿ ನಿಮಗೆ ಈ ಫಲ ಹೊಂದುತ್ತೆ. ಸರ್ವರಿಗೂ ಒಳ್ಳೆಯದಾಗಲಿ. ಭಗವಂತನ ಕೃಪಾ ಕಟಾಕ್ಷ ಸಮಸ್ತ ಸನ್ಮಂಗಳಾಗಿ ಬಂತು.